ಕರ್ನಾಟಕ ರಾಜ್ಯವನ್ನ ಆಳಿದ, ಅತ್ಯಧಿಕ ಮುಖ್ಯಮಂತ್ರಿಗಳಾದ, ಅತ್ಯಧಿಕ ಸ್ಥಾನಮಾನಗಳನ್ನ ಹೊಂದಿರುವಂತಹ ಪ್ರಬಲ ಸಮುದಾಯದ ನಾಯಕರ ಮಾತುಗಳನ್ನ ಕೇಳಿದ್ರಲ್ಲ ಹರಿರಾಮ್. ಇಲ್ಲಿಯವರೆಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡದಂತಹ ಪಕ್ಷ ಆದರೂ ಕೂಡ ದಲಿತರು ಒಬ್ಬರೂ ಕೂಡ ಈ ವಿಚಾರದಲ್ಲಿ ಮಾತಾಡದೆ ಇದೇ ನಾಯಕರುಗಳಿಗೆ ಉಗೆ 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 ಅಂತ ಇವ್ರನ್ನ ಬೆಳೆಸ್ಕೊಂಡ್ ಬಂದಿದ್ದಾರಲ್ಲ, ಇಂತಹ ಶೋಷಿತ ಸಮುದಾಯದ ದನಿ ಎಲ್ಲಿದೆ? ಎಲ್ಲಿದೆ ಸರ್ ದನಿ? ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಮೊದಲನೇದಾಗಿ ಅವರವ್ರ ಸಮುದಾಯದವರು ಅವರವರ ಸಮುದಾಯದ ಹಿತವನ್ನು ಮಾತಾಡ್ತಾ ಇದ್ದಾರೆ. ಅದನ್ನು ನಾನು ತಪ್ಪನಕ್ಕಾಗಲ್ಲ, ಅಬ್ಜೆಕ್ಷನ್ ಮಾಡಲ್ಲ ಅಥವಾ ತಪ್ಪಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬ ಈ ದೇಶದ ರಾಜ್ಯದ ಪ್ರಜೆಯಾಗಿ, ನಾನೊಬ್ಬ ಪ್ರಜ್ಞಾವಂತನಾಗಿ ನಾನು ಒಂದಿಷ್ಟು ವಿಷಯಗಳನ್ನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಮೊದಲನೇದೇನಪ್ಪ ಅಂದರೆ, ಸಂವಿಧಾನದ ಮೂಲ ಆಶಯ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ನಾವು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸವನ್ನು ತಗೊಂಡಾಗ ಇಲ್ಲಿವರೆಗೂ ಆಗಿರ್ತಕ್ಕಂಥ ಇಡೀ ಮುಖ್ಯಮಂತ್ರಿಗಳ ಪಟ್ಟಿಗಳನ್ನು ತಗೊಂಡ ಸಂದರ್ಭದಲ್ಲಿ ನೋಡಿ, 14% ಇರ್ತಕ್ಕಂಥ ಲಿಂಗಾಯತರು, ಸಾರಿ 14% ಇರ್ತ ಲಿಂಗಾಯತರು 10 ಮುಖ್ಯಮಂತ್ರಿಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟು ಆಗಿರೋ ಮುಖ್ಯಮಂತ್ರಿಗಳ ಪೈಕಿ 45 ಅಂದ್ರೆ ಇಡೀ ರಾಜ್ಯದ ಆಳ್ವಿಕೆಯಲ್ಲಿ 45% 45% ಅವಧಿಯನ್ನ ಲಿಂಗಾಯತರು ಆಳಿದ್ದಾರೆ. ಹಾಗೆ ಒಕ್ಕಲಿಗರು 11% ಇರ್ತಕ್ಕಂಥ ಒಕ್ಕಲಿಗರು 4 ಬಾರಿ ಮುಖ್ಯಮಂತ್ರಿಗಳು, 4 ಬಾರಿ ಇದ್ದಾರೆ. ಆಯ್ತು, ಎಷ್ಟು ಹೇಳ್ಕೊಳ್ಳಿ, 57 ಹೇಳ್ಕೊಳ್ಳಿ, ಆಯ್ತು 57 ಹೇಳ್ಕೊಳ್ಳಿ, ಒಕ್ಕಲಿಗರು ಆಯ್ತು 55 ಕಡೆ ಒಕ್ಕಲಿಗರ ಪೈಕಿ 4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂದ್ರೆ ಒಟ್ಟು 33.3% ಅವಧಿಯನ್ನ ಇವರು ಆಳ್ವಿಕೆ ಮಾಡಿದ್ದಾರೆ. 3% 2ರಿಂದ 3% ಇರ್ತಕ್ಕಂಥ ಬ್ರಾಹ್ಮಣರು ಇಲ್ಲಿವರೆಗೂ 2 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಸುಮಾರು 6% ಅವಧಿಯನ್ನ ಆಳ್ವಿಕೆ ಮಾಡಿದ್ದಾರೆ. 17ರಿಂದ 20% ಇರ್ತಕ್ಕಂಥ ದಲಿತರು, 17ರಿಂದ 20% ಇರ್ತಕ್ಕಂಥ ದಲಿತರು ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ 7 ದಶಕಗಳು ಬೇಕಾಯ್ತು. ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ 7 ದಶಕಗಳು ಬೇಕಾಯ್ತು. ಒಂದು. ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳು ನಾನು ಅಹಿಂದ ನಾಯಕ ಅಂತ ಹೇಳಿ, ಅಹಿಂದದಲ್ಲಿ ದಾ ಇದೆ, ಅಲ್ಲ ಅದನ್ನ ಹೇಳ್ತಾ ಇದ್ದೀನಿ ನಾನು, ಅದನ್ನ ಹೇಳಿಕ್ ಬಂದೆ. ಅಂದ್ರೆ ದಲಿತ ಅಹಿಂದ ಅಂತ ಹೇಳ್ತಾವ್ರೆ. ಪಾಪ ಇವ್ರ ಕಣ್ಣಿಗೆ ಆ ದಾ 2 ಬಿಟ್ಟು ಬರೀ ಹೀ ಮಾತ್ರ ಕಾಣ್ತಾ ಇದೆ. ಅದನ್ನ ಬಿಟ್ಟು ಇವ್ರು ಮಾತ್ರ ಎಲ್ಲರನ್ನು ಹಿಂದಕ್ಕೆ ತಳ್ಬಿಟ್ಟು ಇವ್ರು ಮಾತ್ರ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಹಿಂದದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ನೀವು ಇದೀರಿ ಹಿಂದುಳಿದ ಜಾತಿಯವರು, ಹಾಗೆ ದಲಿತರು ಇದ್ದಾರೆ. ಇಲ್ಲಿಯವರೆಗೂ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬಹಳ ಮುಖ್ಯವಾಗಿ ಈ ಬಾರಿಯ ಸರ್ಕಾರ ಸುಮಾರು 90%ಗಿಂತ ಹೆಚ್ಚು ಮತಗಳನ್ನು ಮುಸಲ್ಮಾನರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಸುಮಾರು 67%ಗಿಂತ ಹೆಚ್ಚು ದಲಿತರು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಒಂದ್ ರೀತಿ ಹೇಳ್ಬೇಕಾದ್ರೆ ಒಕ್ಕಲಿಗರು, ಲಿಂಗಾಯತರು ಬೇರೆ ಬೇರೆ ಪಕ್ಷಗಳು ಹೆಚ್ಚು ಮತಗಳು ಹೋಗಿದ್ದಾವೆ. ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ಗೆ ನಂಜೇಗೌಡ್ರೆ, ಕಂಪ್ಯಾರಿಟಿವ್ಲಿ ಪರ್ಸೆಂಟೇಜ್ ವೈಸ್ ಒಕ್ಕಲಿಗರು ಮತ್ತು ಲಿಂಗಾಯತರು ವೈಡ್ ಸ್ಪ್ರೆಡ್ ಆಗಿದ್ದೀರಾ. ಒಂದಿಷ್ಟು ಜಾಸ್ತಿ ಪ್ರತಿಶತ ಈ ಸರಿ ಕಾಂಗ್ರೆಸ್ ಕರೆಕ್ಟ್ ಆಗಿ ಮಾತಾಡ್ಬೇಕು. ಅವ್ರು ಹೇಳ್ತಿರೋದೇನು ಅತ್ಯಂತ ಹೆಚ್ಚು ಪರ್ಸೆಂಟೇಜ್ ದಲಿತರು ಮತ್ತು ಮುಸಲ್ಮಾನರು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ ಹರಿದು ಹಂಚಿ ಹೋಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ಗೆ ಜಾಸ್ತಿ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ 70% ಒಕ್ಕಲಿಗರೆಲ್ಲ ಕಾಂಗ್ರೆಸ್ ವೋಟ್ ಹಾಕಿದೀವಿ. ಪರಮೇಶ್ವರ್ ಒಂದ್ ನಿಮಿಷ, ತಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಂಜೇಗೌಡ್ರೆ, JDS ನ ವೋಟ್ ಬೇಸ್ ಅಂಡ್ ಒಕ್ಕಲಿಗ ವೋಟ್ ಬೇಸ್ ಹಳೆ ಮೈಸೂರು ಭಾಗದಲ್ಲಿ 100%. ನೀವು 70% ಹೋಲ್ ಅಂಡ್ ಸೋಲ್ ಒಕ್ಕಲಿಗರು ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನೋದಕ್ಕೆ ತಮ್ಮ ಹತ್ರ ಏನ್ ಅಂಕಿಅಂಶಗಳಿದೆ? ತಗೊಳ್ಳಿ, ಮಂಡ್ಯ ತಗೊಳ್ಳಿ, 5 ಗೆದ್ದಿದ್ದೀವಿ. ಮೈಸೂರಲ್ಲಿ ತಗೊಳ್ಳಿ, ಎಲ್ಲರಿಗೂ ಸಪೋರ್ಟ್ ಮಾಡಿದ್ವಿ. ಎಕ್ಸೆಪ್ಟ್ ಒಂದು 10 ಬಿಟ್ರೆ, 1 ನಿಮಿಷ ಕೇಳ್ರಿ,
ಹೊನ್ನೂರ್ ಅಂತ ಬಿಟ್ರೆ ಈ ರಾಮನಗರ ಕಂಪ್ಲೀಟ್ ಬ್ರೈನ್ ವಾಶ್ ಕಾಂಗ್ರೆಸ್ ಇದೆ, ಮಂಡ್ಯ ಆಲ್ಮೋಸ್ಟ್ ಕಾಂಗ್ರೆಸ್, ಮೈಸೂರು ಆಲ್ಮೋಸ್ಟ್ ಕಾಂಗ್ರೆಸ್, ಕೊಡಗು ಬಿಜೆಪಿ ಭದ್ರಕೋಟೆ ರೀ. ಅಲ್ಲಿ JDS ಗೆ ಎಷ್ಟು ಬಂದಿದೆ ಮತಗಳು? ಅಣ್ಣ, ಕೆಲ್ಸಿದೀವಿ. JDS ಗೆ ಎಷ್ಟು ಬಂದಿದೆ? ಅವ್ರೆ, JDS ಗೆ ಎಷ್ಟು ಬಂದಿದೆ ಮತಗಳು ಹೇಳ್ರಿ? ಮೈಸೂರು ಭಾಗದಲ್ಲಿ JDS ಗೆ ಎಷ್ಟು ಬಂದಿದೆ? ಹಂಗಲ್ಲ ಲೆಕ್ಕ ಹಾಕೋದು, ಅದಲ್ಲ ಲೆಕ್ಕ ಹಾಕೋದು ನಂಜೇಗೌಡ್ರೆ, ಹಂಗಲ್ಲ ಲೆಕ್ಕ ಹಾಕೋದು. ತಡ್ರಿ ಹರಿರಾಮ್, ನೀವು ಈ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಜೆಡಿಎಸ್ ಎಷ್ಟು ಮತಗಳು ಬಿದ್ದಿದೆ? ರಾಮನಗರ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇಕ್ಬಾಲ್ ಹುಸೇನ್ ಗೆಲ್ಸಿದ್ ಕೊಡಿ, ಸೇಮ್ ಒಕ್ಲಿಗರು 70% ಒಕ್ಲಿಗರು. ಅಲ್ಲೇನ್ ಕುರುಬ್ರು ಇದ್ರ ಬೇರೆಯವ್ರು ಇದ್ರ ಅಲ್ಲಿ? ಕೇಳಿ ಜೆಡಿಎಸ್ ಎಷ್ಟು ಮತಗಳು ಬಿದ್ದಿವೆ, ಕಾಂಗ್ರೆಸ್ ಎಷ್ಟು ಮತಗಳು ಬಿದ್ದಿವೆ ಅನ್ನೋದ್ರ ಮೇಲೆ ಲೆಕ್ಕಾಚಾರ ಹಾಕ್ಬೇಕು. ಈಗ ಅತಿ ಹೆಚ್ಚು ಇದು ನಾನು ಊಹಿಸ್ಕೊಂಡು ಕಲ್ಪಿಸ್ಕೊಂಡು ಮಾತಾಡ್ತಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ದ ಫ್ಯಾಕ್ಟ್ ಇಸ್ more than 80%, 80 to 90% of the Muslims have voted to the Congress. Correct, exactly, you are correct. 65 to 70% of the Dalits have voted to the Congress. ಹೌದು. ಇನ್ನ ಇವ್ರು ಹೇಳುವಂತ ಲಿಂಗಾಯತರು ಮತ್ತು ಒಕ್ಕಲಿಗರು ಖಂಡಿತವಾಗ್ಲೂ ಕೂಡ ಬಿಜೆಪಿ ಮತ್ತು JDSಗೆ ಹೆಚ್ಚಿನ ಮತಗಳ ಮೇ ಬಿ ಕಂಪ್ಯಾರಿಟಿವ್ಲಿ ಅದ್ರ ಬದಲಾಗಿ, ಬಟ್ ದೇ ಹ್ಯಾವ್ ಡಿವೈಡೆಡ್. Yes. ಅದು ಕಮ್ಯುನಿಟಿಯಾಗಿ ಒಂದು ಕಡೆ ಬಂದು ನಿಂತಿಲ್ಲ. Exactly, you are correct. ಹಾಗಾಗಿ ಹೇಳ್ಬೇಕಾದ್ರೆ ಇವ್ರು ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ನಾನು ಅಹಿಂದ ನಾಯಕ ಅಂತ ಕ್ಲೈಮ್ ಮಾಡೋದು ಇದ್ದಿದ್ರೆ ಅವ್ರು ಹೇಳಬೇಕಾಗಿದ್ದು, ನೋಡಪ್ಪ ನಾನು ಮೊದಲು CM ಆಗಿದ್ದೀನಿ, ಈ ಬಾರಿ ನಾನು ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ಬೇಕಿತ್ತು, ಮಾಡ್ಕೊಡ್ಲಿಲ್ಲ. ಈಗ ಈ ಸಂದರ್ಭದಲ್ಲಿ ಮತ್ತೆ ಇವರಿಬ್ಬರೇ ಅಂದ್ರೆ ಮತ್ತೆ ಬರೀ ಮಧ್ಯದಲ್ಲಿ ಬರುವಂತ ಬಿಟ್ಟು ಬಿಟ್ಟು ಮಧ್ಯದಲ್ಲಿರ್ತಕ್ಕಂಥ ಬರೀ ಹಿಂದುಳಿದ ಜಾತಿಗಳು, ಯಾಕಂದ್ರೆ ಕುರುಬರು ಹಿಂದುಳಿದ ಜಾತಿ ಸೇರಿದವ್ರೆ, ಒಕ್ಕಲಿಗರು ಹಿಂದುಳಿದ ಜಾತಿಗೆ ಪಟ್ಟಿಯಲ್ಲಿ ಬರ್ತಕ್ಕಂಥವ್ರೆ. ಸೊ ಇವರು ನಮಗೆ ಮಾತ್ರ ಕುರ್ಚಿ ಕೊಡಿ ಅಂತ ಹೇಳಿದ್ರೆ ನಿಮಗೆ ಇಡೀ ಸಮುದಾಯ ಬಂದು ನಿಮಗೆ ಓಟನ್ನು ಹಾಕಿ ಗೆಲ್ಲಿ ಏನೋ ಬದಲಾವಣೆ ತಡ್ತೀರಿ ಅಂತ ಹೇಳಿದ್ರೆ ಒಂದು ಅಧಿಕಾರಕ್ಕೆ ನಮ್ಗೆ ಅವಕಾಶ ಕೊಡ್ತಲ್ಲ. ಒಂದು ಎರಡನೇದು ಇವರೇ ಹೇಳಿದಾಗೆ ಇವತ್ತು ಆಡಳಿತದಲ್ಲಿ ದಯಮಾಡಿ ಸಿದ್ದರಾಮಯ್ಯ ಅವರು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಿ, ಎಲ್ಲ ಹಂತದ ಅಧಿಕಾರಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲಿ, ಯಾವ ಜಾತಿಯವರು ಹೆಚ್ಚಿದ್ದಾರೆ ಅಂತ ಚೆಕ್ ಮಾಡಿ. ಜಿಲ್ಲಾಧಿಕಾರಿಗಳ ಸಮೇತವಾಗಿ ಇರುವಂತಹ 31 ಜಿಲ್ಲೆಗಳ ಪೈಕಿ ಎಷ್ಟು ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಸಮುದಾಯದವರು ಇದ್ದಾರೆ, ಎಷ್ಟು ಜಿಲ್ಲಾಧಿಕಾರಿಗಳು ಅವ್ರ ಸಮುದಾಯದವರು ಪಟ್ಟಿ ಬಿಡ್ಲಿ. ಹಾಗೆ ನೀವು ಸೆಕ್ರೆಟರಿಯೇಟ್ಗೆ ಹೋಗಿ ಎಲ್ಲಾ ಸೆಕ್ರೆಟರಿಗಳಲ್ಲಿ ಪಟ್ಟಿಗಳನ್ನು ತೆಗೀಲಿ, ಎಲ್ಲಾ ಪಟ್ಟಿಗಳಲ್ಲಿ ಯಾರಿದೆ, ಇವ್ರು ಎಲ್ಲಿ ಅಹಿಂದ ನಾಯಕರಾಗ್ತಾರೆ? ಇವರು ಒಂದು ಜಾತಿಯ ನಾಯಕರಾಗಿ ನೀವು ದಲಿತರನ್ನ, ಹಿಂದುಳಿದವ್ರನ್ನ, ಮುಸಲ್ಮಾನರನ್ನ, ಕ್ರೈಸ್ತರನ್ನ ಓಟ್ ಬಳಸ್ಕೊಂಡು ನೀವು ಅಧಿಕಾರ ಗೂಟ ಮಾಡ್ಕೊಂಡು ಕುತ್ಕೊಂಡ್ರೆ ನಾವೇನ್ ಜೀತ ಮಾಡಕ ಇರೋದು ನಿಮ್ಗೆ? ಜೀತ ನಿಮ್ ನಾಯಕರುಗಳು ಯಾರು ಮಾತಾಡ್ತಾ ಇದ್ದಾರೆ ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ, ಈಗ ನೀವೇ ನಮ್ಮ ಅಹಿಂದ ನಾಯಕರು ಅಂತ ಅದನ್ನೇ ಹೇಳಕ್ ಬಂದೆ. ಅವ್ರನ್ನ ತಲೆ ಮೇಲೆ ಹತ್ತಿಸಿ ಕೂರಿಸ್ಕೊಂಡು ಇದು ಸಮುದಾಯಕ್ಕೆ ಬುದ್ಧಿ ಬರ್ಬೇಕು, ಅಧಿಕಾರ ಮಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ ನಾಯಕರುಗಳು? ಸಮುದಾಯಕ್ಕೆ ಬುದ್ಧಿ ಬರ್ಬೇಕು, ಅದನ್ನೇ ಹೇಳ್ತಾ ಇರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ದಾರೆ, ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ದಲಿತ ಪ್ರತಿನಿಧಿಗಳು ಬಾಯಿ ಕಟ್ಟಿರೋ ನಾಯಿಗಳು ಕಚ್ಚೋದಿರ್ಲಿ ಬೊಗಳಕ್ಕೂ ಬರಲ್ಲ ಅವಕ್ಕೆ ಅಂತ ಹೇಳ್ಬಿಟ್ಟವ್ರು ಅವತ್ತೆ. ಇದು ಇವತ್ತು ಕೂಡ ವಾಸ್ತವದ ಸ್ಥಿತಿ ಇದು. ಹಾಗಾಗಿ ಇವತ್ತು ಇವ್ರಿಗೆ ಏನಾದ್ರು ನಿಜವಾಗ್ಲೂ ಕೂಡ ನಾನು ಅಹಿಂದ ನಾಯಕ ಅಂತ ಅನ್ಸಿದ್ರೆ, ಮತ್ತೆ ಇವ್ರಿಗೆ ಏನಾದ್ರು ಸ್ವಲ್ಪ ಯಾವಾಗ್ಲೂ ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತಾ ಇರ್ತಾರಲ್ಲ, ಸಾಮಾಜಿಕ ನ್ಯಾಯದ ಕಲ್ಪನೆಯ ಒಂದಿಷ್ಟಾದ್ರೂ ಆತನಿಗೆ ಪ್ರಜ್ಞೆ ಇದ್ರೆ